ದೇಶದಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಅಕ್ರಮದ ವಾಸನೆ ಹೊಡಿತಿರುವಾಗ ಪ್ರತಿಷ್ಠೆ ಉಳಿಸಿಕೊಂಡಿದ್ದ ದೇಶದ ಏಕೈಕ ಅತ್ಯುನ್ನತ ಸ್ಪರ್ಧಾತ್ಮಕ ಪರೀಕ್ಷೆ ಯುಪಿಎಸ್ಸಿ ಅಂದ್ರೆ ಕೇಂದ್ರ ಲೋಕಸೇವಾ ಆಯೋಗ ನಡೆಸುವ ಪರೀಕ್ಷೆ ಹಾಗೂ ನೇಮಕಾತಿ ಅತ್ಯಂತ ಪಾರದರ್ಶಕ, ಅಷ್ಟೇ ಶಿಸ್ತುಬದ್ಧ. ಅಲ್ಲಿ ಯಾವುದೇ ರೀತಿಯ ಆಟಕ್ಕೆ, ಪ್ರಭಾವಕ್ಕೆ, ಲಾಭಿಗೆ ಅವಕಾಶವೇ ಇಲ್ಲ ಅಂತ ಬಹಳಷ್ಟು ಬಾರಿ ಶ್ಲಾಘನೆ ವ್ಯಕ್ತವಾಗಿದೆ. ಈ ಯುಪಿಎಸ್ಸಿ ಪರೀಕ್ಷೆಗಳು ಅಂದ್ರೆ ಐಎಎಸ್ ಪರೀಕ್ಷೆ ಅಂತಾನೆ ಫೇಮಸ್. ಜಗತ್ತಿನಲ್ಲೇ ಅತ್ಯಂತ ಕಠಿಣ ಪರೀಕ್ಷೆ ಇದು ಅಂತಾನೂ ಇದನ್ನ ಬಣ್ಣಿಸ್ತಾರೆ. ಆದ್ರೆ ಪೂಜಾ ಖೇಡ್ಕರ್ ಎಂಬ ಪ್ರೊಬೇಷನರಿ ಐಎಎಸ್ ಅಧಿಕಾರಿಯ ಅಬ್ಬರ ದರ್ಪ ಬಯಲಾದ ಬಳಿಕ ಕಾಡತೊಡಗಿರುವ ಪ್ರಶ್ನೆ, ಯುಪಿಎಸ್ಸಿಯಲ್ಲೂ ಕಳ್ಳದಾರಿಗಳು ಇದೆಯಾ? ಅಲ್ಲಿನೂ ರಾಜಕೀಯ ಪ್ರಭಾವ ತನ್ನ ಕೈವಾಡ ಮೆರೆಯತ್ತ? ಅಲ್ಲೂ ಅಕ್ರಮ ನಡೆಯುವ ಸಾಧ್ಯತೆ ಇದೆಯಾ? ಸುಳ್ಳು ಸರ್ಟಿಫಿಕೇಟ್ ಗಳನ್ನ ಸಲ್ಲಿಸಿರುವ ಆರೋಪಗಳ ಮೂಲಕವೂ ಆಕೆ ಸುದ್ದಿ ಆಗ್ತಾ ಇದ್ದು, ಕೊಟ್ಟ ಸರ್ಟಿಫಿಕೇಟ್ ಗಳನ್ನೆಲ್ಲ ಪ್ರಾಥಮಿಕ ಹಂತದಲ್ಲಿ ಕಣ್ಮುಚ್ಚಿ ಸ್ವೀಕರಿಸುವ ವ್ಯವಸ್ಥೆನೇ ಯುಪಿಎಸ್ಸಿಯಲ್ಲೂ ಇದೆಯಾ? ಇಲ್ಲೂ ಭ್ರಷ್ಟ ಕೈಗಳ ಆಟ ನಡೆಯೋಕೆ ಅವಕಾಶ ಇದೆ ಅಂತಾದ್ರೆ ಅದು ಅತಿ ಗಂಭೀರ ವಿಚಾರ ಅಲ್ವಾ? ಪೂಜಾ ಖೇಡ್ಕರ್ ತರದವರು ಐಎಎಸ್ ವ್ಯವಸ್ಥೆಯೊಳಗೆ ಬಂದ್ರೆ ಅದರ ಮೇಲೆ ಜನಕ್ಕಿರುವ ವಿಶ್ವಾಸನೆ ಹೋಗ್ಬಿಡತ್ತಲ್ವಾ? ಪೂಜಾ ಖೇಡ್ಕರ್ ಪ್ರೊಬೇಷನರಿ ಐಎಎಸ್ ಅಧಿಕಾರಿ. ಆಕೆಯ ಆಟಾಟೋಪದ ಪರಿಣಾಮವಾಗಿ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದು, ಈಗ ಆಕೆಯ ಎಲ್ಲ ಜಾತಕಗಳನ್ನು ಜಾಲಾಡ್ಲಾಗ್ತಾ ಇದೆ. ಬೆಳಕಿಗೆ ಬರ್ತಿರುವ ವಿಷಯಗಳಂತೂ ಬೆಚ್ಚಿ ಬೀಳ್ಸತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಯುಪಿಎಸ್ಸಿ ವ್ಯವಸ್ಥೆನೂ ಪರಿಪೂರ್ಣವಾಗಿಲ್ಲ, ಅನುಮಾನದಿಂದ ನೋಡಬೇಕಾದ ಸ್ಥಿತಿ ಅಲ್ಲಿಯೂ ಇದೆ ಅಂತ ಅನ್ಸತ್ತೆ. ಇದು ಅತ್ಯಂತ ಗಂಭೀರ ವಿಚಾರ. ಪುಣೆಯಲ್ಲಿ ಅಧಿಕಾರಿಯಾಗಿರುವ ಆಕೆ ಹುದ್ದೆ ಪಡೆದು ಇನ್ನೂ ತರಬೇತಿಯಲ್ಲಿರುವ ಬೆನ್ನಲ್ಲೇ ಡಿಮ್ಯಾಂಡ್ಗಳನ್ನು ಶುರು ಮಾಡಿಬಿಟ್ಟಿದ್ದಾರೆ. ತಮ್ಮ ಆಡಿ ಕಾರಿಗೆ ವಿಐಪಿ ನಂಬರ್ ಪ್ಲೇಟ್ ಅನ್ನ ಕೇಳಿ ಪಡೆದಿದ್ದಾರೆ. ಖಾಸಗಿ ಗುತ್ತಿಗೆದಾರರೊಬ್ಬರು ಆ ಡಿಮ್ಯಾಂಡ್ ಅನ್ನ ಪೂರೈಸಿದ್ದಾರೆ. ಖಾಸಗಿ ಗುತ್ತಿಗೆದಾರರಿಂದ ಯಾವುದೇ ಫೇವರ್ ಪಡೆಯುವುದಕ್ಕೆ ಐಎಎಸ್ ಸೇವಾ ನಿಯಮದಲ್ಲಿ ಸ್ಪಷ್ಟವಾಗಿ ನಿಷೇಧ ಇದೆ. ವೈಯಕ್ತಿಕವಾಗಿ ಏನನ್ನೂ ಕೇಳೋ ಹಾಗೆ ಇಲ್ಲ. ಆದ್ರೆ ಆಕೆ ಮಾತ್ರ ತನ್ನ ಪ್ರಭಾವ ಬೆಳೆಸಿ ಆ ನಿಯಮವನ್ನೇ ದಾಟ್ ಹೋಗಿದ್ದಾರೆ. ಪ್ರೊಬೇಷನರಿ ಅಧಿಕಾರಿಯಾಗಿನೂ ಆಕೆ ತಮ್ಮ ಖಾಸಗಿ ಆಡಿ ಕಾರಿಗೆ ಬೀಕನ್ ಅಥವಾ ಗೂಟ ಅಳವಡಿಸಿಕೊಂಡಿರೋದು ಮತ್ತೊಂದು ಎಡವಟ್ಟು. ಆಕೆಯ ಅವಾಂತರಗಳು ಇಷ್ಟಕ್ಕಾದ್ರೂ ನಿಂತ್ವ ಅಂದ್ರೆ ಅದೂ ಇಲ್ಲ. ಪುಣೆಯ ಹೆಚ್ಚುವರಿ ಜಿಲ್ಲಾಧಿಕಾರಿ ಅಜಯ್ ಮೋರೆ ಅವರ ಕಚೇರಿಯನ್ನ ಅವರ ಅನುಪಸ್ಥಿತಿಯಲ್ಲಿ ಬಳಸಿಕೊಂಡು ಪೂಜಾ ಮತ್ತಷ್ಟು ರಗಳೆ ಮಾಡಿಕೊಂಡಿದ್ದಾರೆ. ತಾನು ಐಎಎಸ್ ಅಧಿಕಾರಿ ಆಗಿರೋದ್ರಿಂದ ಕಚೇರಿ ಬಳಸಬಹುದು ಅಂತ ದರ್ಪದ ಮಾತಾಡಿದ್ದು ಕೂಡ ಸುದ್ದಿಯಾಗಿದೆ. ತನಗಾಗಿ ಕೂಡ್ಲೇ ಫ್ಯೂನ್ ಒದಗಿಸೋದಕ್ಕೂ ಆಕೆ ಆದೇಶ ಮಾಡಿದ್ದಾರೆ. ಅದಾದ ಮೇಲೆ ಲೆಟರ್ ಹೆಡ್, ವಿಸಿಟಿಂಗ್ ಕಾರ್ಡ್, ನೇಮ್ ಪ್ಲೇಟ್, ರಾಯಲ್ ಸೀಲ್, ಇಂಟರ್ಕಾಮ್ ಇತ್ಯಾದಿಗಳಿಗೂ ಡಿಮ್ಯಾಂಡ್ ಮಾಡಿದ್ದಾರೆ. ಇದೇನಪ್ಪಾ ಅಂತ ಅನ್ಸಿದ್ರು ಯಾರು ತುಟಿಕ್ ಪಿಟಿಕ್ ಅನ್ನೋ ಹಾಗಿಲ್ಲ. ಯಾಕೆಂದ್ರೆ ಆಕೆಯ ತಂದೆ ದಿಲೀಪ್ ರಾವ್ ಖೇಡ್ಕರ್ ನಿವೃತ್ತ ಅಧಿಕಾರಿ, ಹಾಲಿ ರಾಜಕಾರಣಿ. ಆಕೆ ಏನ್ ಕೇಳ್ತಾರೋ ಅದನ್ನ ಒದಗಿಸಿ ಅಂತ ಸ್ವತಃ ಆಕೆಯ ತಂದೆಯಿಂದಲೇ ಜಿಲ್ಲಾಧಿಕಾರಿಗಳ ಕಚೇರಿ ಮೇಲೆ ಒತ್ತಡ ಬೇರೆ. ಆಕೆಯ ಇಷ್ಟೆಲ್ಲ ದಾದಾಗಿರಿ ಬಳಿಕ ಕಡೆಗೂ ಆಕೆಯ ವಿರುದ್ಧ ದೂರು ಮುಖ್ಯ ಕಾರ್ಯದರ್ಶಿಗೆ ಹೋಯ್ತು. ಸರ್ಕಾರ ಆಕೆಯನ್ನ ಪುಣೆಯಿಂದ ವಿದರ್ಭದ ವಾಶಿಂಗೆ ವರ್ಗಾಯಿಸಿತು. ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಪುಣೆಯವರೇ ಆದ ಆಕೆಗೆ ಪ್ರೊಬೇಷನರಿ ಹಂತದಲ್ಲಿರುವಾಗ ತವರು ಜಿಲ್ಲೆ ಮತ್ತು ಆಸುಪಾಸಿನಲ್ಲೇ ಪೋಸ್ಟಿಂಗ್ ನೀಡಬಾರ್ದಲ್ವಾ? ಹಾಗಿದ್ದು ಇಲ್ಲೂ ನಿಯಮಗಳ ಉಲ್ಲಂಘನೆ ಆಗಿದೆ ಅಲ್ವಾ? ಪೂಜಾ ಮಾಡ್ಕೊಂಡಿರುವ ರಗಳೆ ಈಗ ಪ್ರಧಾನಿ ಕಚೇರಿವರೆಗೂ ಮುಟ್ಟಿದೆ. ಪಿಎಂಒ ಈ ವಿಚಾರವಾಗಿ ವರದಿ ಕೇಳಿದೆ. ಜೊತೆಗೆ ಆಕೆ ತರಬೇತಿ ಪಡೆದಿದ್ದ ಮಸೂರಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಕೂಡ ರಾಜ್ಯ ಸರ್ಕಾರದಿಂದ ವರದಿ ಕೇಳಿದೆ. ಅನುಮತಿ ಇಲ್ಲದೆ ಮಹಾರಾಷ್ಟ್ರದ ಮುಖ್ಯ ಕಾರ್ಯದರ್ಶಿ ಕಚೇರಿಯ ಒಳಗೂ ಪೂಜಾ ಖೇಡ್ಕರ್ ಪ್ರವೇಶಿಸಿದ್ರು ಅನ್ನೋದು ಮತ್ತೊಂದು ಸುದ್ದಿ. ಇದೆಲ್ಲವನ್ನು ನೋಡ್ತಾ ಇದ್ರೆ ಈ ಪೂಜಾ ಖೇಡ್ಕರ್ ನಡವಳಿಕೆ ಐಎಎಸ್ ಒಳಗಿನ ದೊಡ್ಡ ಹಗರಣವನ್ನೇ ಬಯಲು ಮಾಡೀತಾ ಅನ್ನೋ ಅನುಮಾನವೂ ಬರುತ್ತೆ. ಇದು ಕೇವಲ ಓರ್ವ ಅಧಿಕಾರಿಗೆ ಸಂಬಂಧಪಟ್ಟಿರುವ ಹಗರಣನ ಅಥವಾ ಇಡೀ ವ್ಯವಸ್ಥೆಯೊಳಗೆ ಹುಳುಕಿದೆಯಾ ಅನ್ನೋದನ್ನ ರಾಜ್ಯ ಸರ್ಕಾರ ಕೂಡ ಕಂಡುಕೊಳ್ಬೇಕಿದೆ. ಮಾಧ್ಯಮಗಳ ವರದಿಯ ಪ್ರಕಾರ ಪೂಜಾ ಖೇಡ್ಕರ್ ಬಳಿ 110 ಎಕರೆ ಕೃಷಿ ಭೂಮಿ, 6 ಪ್ಲಾಟ್ಗಳು, 7 ಫ್ಲಾಟ್ಗಳು, 1 ಕೆಜಿ ಬಂಗಾರ, 17 ಲಕ್ಷದ ಕೈ ಗಡಿಯಾರ, ಈಗ ಅವರು ಬೀಕನ್ ಹಾಕಿಕೊಂಡು ಸುದ್ದಿಯಾದ ಆಡಿ ಕಾರ್ ಸೇರಿದಂತೆ 4 ಲಕ್ಸುರಿ ಕಾರ್ಗಳಿದೆ. 2 ಖಾಸಗಿ ಕಂಪನಿಗಳಲ್ಲಿ ಅವರು ಪಾಲುದಾರರಾಗಿದ್ದಾರೆ. 15 ರಿಂದ 20 ಕೋಟಿಯವರೆಗೆ ವೈಯಕ್ತಿಕ ಆಸ್ತಿ ಇದೆ. ಅದೆಷ್ಟಾದ್ರೂ ಇರಲಿ, ಆದ್ರೆ ಈಗ ಉದ್ಭವಿಸಿರುವ ಮತ್ತೂ ಒಂದು ಪ್ರಶ್ನೆ, ಪೂಜಾ ಖೇಡ್ಕರ್ ಐಎಎಸ್ಗೆ ಆಯ್ಕೆಯಾಗೋಕೆ ನಕಲಿ ಸರ್ಟಿಫಿಕೇಟ್ ಬಳಸಿದ್ರಾ ಅನ್ನೋದು. ಹುದ್ದೆಗಿಡ್ಸೋಕೆ ಪೂಜಾ ಅಂಗವೈಕಲ್ಯತೆ ಮತ್ತು ಒಬಿಸಿ ಪ್ರಮಾಣ ಪತ್ರ ಸಲ್ಲಿಸಿದ್ದು ಅವು ನಕಲಿನಾ ಅನ್ನೋದು ಈಗೆದ್ದಿರೋ ಅನುಮಾನ. ಪೂಜಾ ಅವರು ದೃಷ್ಟಿಹೀನತೆ ಮತ್ತು ಒಬಿಸಿ ವರ್ಗದಡಿ ಐಎಎಸ್ ಪರೀಕ್ಷೆ ಬರೆದ್ರು. ಅಷ್ಟೇ ಅಲ್ಲ, ಪೋಸ್ಟಿಂಗ್ ಆಗಿ ಮಾನಸಿಕ ವೈಕಲ್ಯದ ಪ್ರಮಾಣ ಪತ್ರವನ್ನೂ ನೀಡಿದ್ರು. ನೋಡೋಕೆ ಸಾಮಾನ್ಯರಂತೆ ಕಾಣುವ ಆಕೆ ವಿಕಲತೆ ಸರ್ಟಿಫಿಕೇಟ್ ಕೊಟ್ಟು ಐಎಎಸ್ ಅಧಿಕಾರಿನೂ ಆದ್ರು. ಆ ಬಳಿಕ ಅವರ ವಿಕಲತೆ ಪ್ರಮಾಣ ಪತ್ರಗಳ ಪರಿಶೀಲನೆಗಾಗಿ ತಪಾಸಣೆಗೆ ದಿಲ್ಲಿ ಏಮ್ಸ್ ನಿಂದ ಕರೆ ಬರುತ್ತೆ. ಆದ್ರೆ ಕೋವಿಡ್ ನೆಪ ಮಾಡಿ ತಪ್ಪಿಸ್ಕೊಳ್ತಾರೆ.
ಕೋವಿಡ್ ಮುಗಿದ ಮೇಲೆ ಮತ್ತೆ ಕರೆಗಳು ಬರುತ್ತೆ, ತಪಾಸಣೆಗಾಗಿ ಮತ್ತೆ ಕರೆಯಲಾಗುತ್ತೆ. 5 ಬಾರಿ ಕರೆದ್ರೂ ಪೂಜಾ ಹೋಗೋದೇ ಇಲ್ಲ. ಇದಾದ ಮೇಲೆ ಪೂಜಾ ಸ್ಥಳೀಯ ಖಾಸಗಿ ಆಸ್ಪತ್ರೆಯಿಂದ ಅಂಗವೈಕಲ್ಯತೆ ಬಗ್ಗೆ ಒಂದು ನಕಲಿ ಪರಿಶೀಲನಾ ವರದಿ ಪಡೆದು ಪುಣೆಯಲ್ಲಿ ಪ್ರೊಬೇಷನರಿ ಅಧಿಕಾರಿಯಾಗಿ ಸೇರ್ತಾರೆ. ಖಾಸಗಿ ಆಸ್ಪತ್ರೆಯ ಪ್ರಮಾಣ ಪತ್ರ ಹೇಗೆ ಮಾನ್ಯವಾಗುತ್ತೆ ಅನ್ನೋ ಪ್ರಶ್ನೆಯನ್ನ ಯುಪಿಎಸ್ಸಿ ಎತ್ತಿತ್ತು. ಅಷ್ಟಾದ ಮೇಲೂ ಆಕೆ ಹುದ್ದೆಗೆ ಸೇರೋಕೆ ಅಡ್ಡಿ ಆಗೋದೇ ಇಲ್ಲ. ತವರು ಜಿಲ್ಲೆಯಲ್ಲೇ ಹುದ್ದೆ ನೀಡುವಂತಿಲ್ಲವಾದ್ರೂ ಆ ನಿಯಮವನ್ನು ಉಲ್ಲಂಘನೆ ಮಾಡಲಾಗುತ್ತೆ. ಹೆಜ್ಜೆಗೂ ನಿಯಮಗಳನ್ನ ಮುರಿಯೋದು ನಡೆಯುತ್ತೆ. ಈಗ ಪ್ರಶ್ನೆ ಏನು ಅಂತಂದ್ರೆ, ಯುಪಿಎಸ್ಸಿಯಲ್ಲಿ ಆಯ್ಕೆ ಹಿಂದೆ ರಾಜಕೀಯ ನಡೆಯುತ್ತಾ, ಸ್ವಜನ ಪಕ್ಷಪಾತ ನಡೆಯುತ್ತಾ, ಇಡೀ ವ್ಯವಸ್ಥೆನೇ ರಾಜಿಯಾಗ್ಬಿಟ್ಟಿದ್ಯಾ? ಹೀಗಾದಲ್ಲಿ ಪ್ರಾಮಾಣಿಕ ಅಧಿಕಾರಿಗಳ ಅವಸ್ಥೆ ಏನು? ಪೂಜಾ ಪ್ರಕರಣದಲ್ಲಿ ಆಕೆ ಸುಳ್ಳುಗಳನ್ನು ಹೇಳೋದು, ಹೇಳಿದ ಸುಳ್ಳು ಮರೆಮಾಚೋಕೆ ಮತ್ತಷ್ಟು ಸುಳ್ಳುಗಳನ್ನು ಹೇಳೋದು ನಡೆದೇ ಇದೆ. ಪೂಜಾ ಯುಪಿಎಸ್ಸಿ ಪರೀಕ್ಷೆ ಬರೆದಿದ್ದು ಒಬಿಸಿ ಪ್ರಮಾಣ ಪತ್ರ ಸಲ್ಲಿಸುವ ಮೂಲಕ. ಅಂತಹ ಪ್ರಮಾಣ ಪತ್ರ ಸಲ್ಲಿಸೋಕೆ ಪೋಷಕರ ಒಬಿಸಿ ಕೆನೆಪದರ ಮಿತಿ ವಾರ್ಷಿಕ 8 ಲಕ್ಷ ಆದಾಯ ಮೀರುವಂತಿಲ್ಲ ಅನ್ನೋದು ಸರ್ಕಾರಿ ನಿಯಮ. ಆದರೆ ಪೂಜಾ ತಂದೆಯ ಒಟ್ಟು ಆಸ್ತಿ 40 ಕೋಟಿ ರೂಪಾಯಿ. ಚುನಾವಣೆಗೆ ಸ್ಪರ್ಧೆ ಮಾಡುವಾಗ ಅಫಿಡವಿಟ್ ನಲ್ಲಿ ಅವರು ಇದನ್ನ ಉಲ್ಲೇಖ ಮಾಡಿದ್ದಾರೆ. ಅನಧಿಕೃತ ಆಸ್ತಿಯ ಲೆಕ್ಕ ಇಲ್ಲ. ಅಧಿಕಾರಿ ಆಗಿದ್ದವರ ಕುಟುಂಬದಿಂದ ಪೂಜಾ ಬಂದಿರೋದ್ರಿಂದ ವ್ಯವಸ್ಥೆಯೊಳಗಿನ ದೌರ್ಬಲ್ಯಗಳೇನು, ಹೇಗೆ ಬಳಸ್ಕೊಳ್ಬೇಕು ಅನ್ನೋದು ಗೊತ್ತೇ ಇರತ್ತೆ. ಪೂಜಾ ತಂದೆ ಮಾಲಿನ್ಯ ಇಲಾಖೆಯಲ್ಲಿ ಆಯುಕ್ತರಾಗಿದ್ದವರು. ಆಕೆಯ ಅಜ್ಜ ಕೂಡ IAS ಅಧಿಕಾರಿ ಆಗಿದ್ರು. ತಾಯಿ ಸರ್ಪಂಚ್ ಆಗಿದ್ರು. ಒಂದ್ ಕಡೆ ಆಕೆ ತನ್ನ ಹೆತ್ತವರು ವಿಚ್ಛೇದಿತರು ಮತ್ತು ತಾನು ತಾಯಿಯೊಂದಿಗೆ ಇದ್ದೇನೆ ಅಂತ ಹೇಳಿದ್ರು. ಆದ್ರೆ ಆಕೆಯ ತಂದೆ ಲೋಕಸಭೆ ಚುನಾವಣೆಯ ಅಫಿಡವಿಟ್ ನಲ್ಲಿ ವಿಚ್ಛೇದನದ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಸದ್ಯಕ್ಕೆ ಪೂಜಾ ಅವರನ್ನ ಪುಣೆಯಿಂದ ವಾಶಿಂಗೆ ಹೆಚ್ಚುವರಿ ಸಹಾಯಕ ಜಿಲ್ಲಾಧಿಕಾರಿಯಾಗಿ ವರ್ಗಾವಣೆ ಮಾಡಲಾಗಿದೆ. ಆದ್ರೆ ಸರ್ಕಾರ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗತ್ತೆ. ಇಡೀ ಯುಪಿಎಸ್ಸಿ ವ್ಯವಸ್ಥೆ ಮೇಲೇನೆ ಅನುಮಾನ ಬರುವಂತಿದೆ ಈ ಪ್ರಕರಣ. ಇದು ಒಬ್ಬ ಪೂಜಾ ಕೇಡ್ಕರ್ ಅವಾಂತರನೋ ಅಥವಾ ಇಂತಹ ಹಲವಾರು IAS ಅಧಿಕಾರಿಗಳು IAS ವ್ಯವಸ್ಥೆಯೊಳಗೆ ಸೇರಿ ಹೋಗಿದ್ದಾರೋ? ಇದು ಇಡೀ ವ್ಯವಸ್ಥೆ ಮೇಲೇನೆ ಅನುಮಾನವನ್ನ ಮೂಡಿಸುತ್ತೆ. ಕೇವಲ ಒಬ್ಬ ಪೂಜಾ ಕೇಡ್ಕರ್ ವಿಚಾರವಾಗಿ ಅಲ್ಲ, ಬದಲಿಗೆ ಇಡೀ ವ್ಯವಸ್ಥೆಯನ್ನ ಪರಿಶೀಲಿಸೋದು ಜರೂರಾಗಿ ಆಗ್ಬೇಕಿದೆ. ಇಲ್ಲದೆ ಹೋದಲ್ಲಿ ಈಗ ನೀಟ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿರುವಂತೆ ಮುಂದಿನ ದಿನಗಳಲ್ಲಿ ಯುಪಿಎಸ್ಸಿ ವಿರುದ್ಧವೂ ಯುವ ಜನತೆ ಸಿಡಿದೇಳಬಹುದು. ಹಾಗಾಗಿ ನಾ ಖಾವುಂಗ ನಾ ಖಾನೆ ದೂಂಗ ಅಂದವರು ಬರೀ ಮಾತಿನಲ್ಲೇ ಮನೆ ಕಟ್ಟೋದನ್ನ ಬಿಟ್ಟು ಈ ದಿಸೆಯಲ್ಲಿ ಏನನ್ನಾದ್ರೂ ಮಾಡಲೇಬೇಕಾಗಿದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.